ಇನ್ನು ಟ್ರಾಫಿಕ್ ನಿಯಂತ್ರಣಕ್ಕೆ ಅದೆಷ್ಟೇ ಸರ್ಕಸ್ ಮಾಡಿದ್ರೂ ಕಡಿವಾಣ ಹಾಕಲಾಗ್ತಿಲ್ಲ. ಸಾಲದೆಂಬಂತೆ ಇದೀಗ ಮತ್ತೊಂದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ದೇಶದಲ್ಲೇ ಟ್ರಾಫಿಕ್ ಜಾಮ್ನಲ್ಲಿ ಮೊದಲ ಸ್ಥಾನವೆಂಬ ಕುಖ್ಯಾತಿಗೆ ಬೆಂಗಳೂರು ಪಾತ್ರವಾಗಿದೆ. ಟ್ರಾಫಿಕ್ ಜಾಮ್ನಲ್ಲಿ ನಂಬರ್ 1 ಪಟ್ಟಕ್ಕೇರಿದ ಬೆಂಗಳೂರು. ಜಸ್ಟ್ 10 ಕಿಲೋಮೀಟರ್ ಸಾಗಲು ಬೇಕು ಬರೋಬ್ಬರಿ 36 ನಿಮಿಷ. ಜಾಮ್ ಜಾಮ್ ಟ್ರಾಫಿಕ್ ಜಾಮ್. ಮನೆಯಿಂದ ಆಚೆ ಕಾಲಿಟ್ರೆ ಸಾಕು, ಮುಂದೇನು ವಾಹನಗಳ ಸಾಲು, ಹಿಂದೇನು ವಾಹನಗಳ ಸಾಲು. ರಾಜಧಾನಿ ಬೆಂಗಳೂರಿಗೆ ಸಂಚಾರ ದಟ್ಟಣೆ ನಗರಗಳ ಪೈಕಿ ಭಾರತದಲ್ಲೇ ಮೊದಲು ಅನ್ನೋ ಹಣೆಪಟ್ಟಿ ಬಿದ್ದಿದೆ. ಟಾಮ್ ಟ್ರಾಫಿಕ್ ಇಂಡೆಕ್ಸ್ನ 2025ರ ವರದಿಯಲ್ಲಿ ಈ ಮಾಹಿತಿ ಹೊರಬಿದ್ದಿದೆ. ರಿಪೋರ್ಟ್ ಪ್ರಕಾರ ಬೆಂಗಳೂರಿನಲ್ಲಿ ಕೇವಲ 10 ಕಿಲೋಮೀಟರ್ ಸಂಚಾರ ಮಾಡೋದಕ್ಕೆ ಸರಾಸರಿ 35.18 ನಿಮಿಷ ಬೇಕಾಗ್ತಾ ಇದೆ. ಟ್ರಾಫಿಕ್ ಜಾಮ್ ಸಿಟಿಗಳ ಪೈಕಿ 2ನೇ ಸ್ಥಾನದಲ್ಲಿ ಕೋಲ್ಕತ್ತಾ ಇದ್ರೆ 3ನೇ ಸ್ಥಾನದಲ್ಲಿ ಪುಣೆ ಇದೆ. ಪ್ರಾಬ್ಲಮ್ ರೋಡ್ ಚಿಕ್ಕದು, ರೋಡ್ ಪ್ಲಾನ್ ಮಾಡಿಲ್ಲ ಅದೆಲ್ಲ. ಸೊ ಇದರಿಂದ ನಾವೇನಾಗಿದೆ, ವಾಹನ ದಟ್ಟಣೆ ಜಾಸ್ತಿ ಆಗಿದೆ ಹಾಗೂ ಬಹಳ ಪ್ರಾಬ್ಲಮ್ಯಾಟಿಕ್ ಕೂಡ ಆಗಿದೆ. ಬೆಂಗಳೂರಿನಲ್ಲಿ ಡಿಲೇಸ್ ಜಾಸ್ತಿ ಆಗ್ತಾಯಿದೆ, ಕಂಜೆಷನ್ ಜಾಸ್ತಿ ಆಗ್ತಾಯಿದೆ ಹಾಗೂ ಟ್ರಾವೆಲ್ ಟೈಮು ಜಾಸ್ತಿ ಆಗ್ತಾಯಿದೆ. ಆಮೇಲೆ ರೋಡ್ ಯೂಸರ್ ಕಾಸ್ಟ್ ಅಂತೀವಿ ನಾವು ಅದನ್ನು. ಎಷ್ಟು ಅದೇ ಟೈಮ್ನಲ್ಲಿ ಹಣವನ್ನು ಅರ್ನ್ ಮಾಡ್ಬೋದಾಗಿತ್ತು ಅಷ್ಟು ಹಣ ಕಳ್ಕೊತಾ ಇದ್ದೀವಿ. ಸುಮಾರು ಬೆಂಗಳೂರಿನಲ್ಲಿ 45,000 ಕೋಟಿ ಹಣ ಡಿಲೇಯಿಂದ ಖರ್ಚಾಗ್ತಾ ಇದೆ. ವಿಶ್ವದಲ್ಲೇ ಅತಿ ಹೆಚ್ಚು ಟ್ರಾಫಿಕ್ ಇರುವ ನಗರಗಳಲ್ಲಿ ಬೆಂಗಳೂರು 2ನೇ ಸ್ಥಾನ ಪಡೆದುಕೊಂಡಿದೆ. ಬೆಂಗಳೂರಿನ ಟ್ರಾಫಿಕ್ ಕಂಟ್ರೋಲ್ಗೆ ಮುಂದಾಗಿರುವ ಸರ್ಕಾರ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದೆ. ಫುಟ್ಪಾತ್ ಒತ್ತುವರಿ ತೆರವು, ರಸ್ತೆ ಬದಿ ನಿಂತ ಅನಾಥ ವಾಹನಗಳ ತೆರವು, ರಸ್ತೆ ಗುಂಡಿಗಳಿಗೆ ಮುಕ್ತಿ ಸೇರಿದಂತೆ ಹಲವು ಕ್ರಮ ಕೈಗೊಂಡಿದೆ. ಸಂಚಾರ ದಟ್ಟಣೆ ನಿಯಂತ್ರಣಕ್ಕಾಗಿಯೇ ವಿಶೇಷ ತಂಡಗಳನ್ನ ರಚಿಸಿದೆ. ಇದರಿಂದ ಟ್ರಾಫಿಕ್ ಜಂಜಾಟ ಕಡಿಮೆಯಾಗುವ ನಿರೀಕ್ಷೆ ಇದೆ. ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ನಾವು ಪಾಸ್ ಆಗಬೇಕಾದ್ರೆ ಗಂಟೆಗಟ್ಟಲೆ ತಗೊಳುತ್ತೆ. ಈಗಾಗಲೇ ನೋಡ್ಬೋದು, ಸಿಗ್ನಲಿಂದ ಸಿಗ್ನಲ್ ಜಂಪ್ ಆಗಬೇಕಂದ್ರೆ ಕನಿಷ್ಠ ಪಕ್ಷ ಮೊದಲು ಒಂದು 5ರಿಂದ 10 ನಿಮಿಷ ತಗೊಳ್ಳೋದು ಒಂದು ಸಿಗ್ನಲಿಂದ ಇನ್ನೊಂದು ಸಿಗ್ನಲ್ಗೆ ಹೋಗೋಕೆ. ಆದರೆ ಈಗ ಒಂದು ಸಿಗ್ನಲಿಂದ ಇನ್ನೊಂದು ಸಿಗ್ನಲ್ ಹೋಗೋಕೆ ಅರ್ಧ ಗಂಟೆ 40 ನಿಮಿಷ ತೊಗೊಳ್ತಾ ಇದೆ. ಇದೇ ರೀತಿ ಆದರೆ ಮುಂದಿನ ದಿನಗಳಲ್ಲಿ ನಾವು ತುಂಬ ಕಷ್ಟಪಟ್ಟು ಬೆಂಗಳೂರಲ್ಲಿ ಓಡಾಡಬೇಕಾಗುತ್ತೆ. ನಗರದಲ್ಲಿ ಪ್ರತಿದಿನ 3,000 ಹೊಸ ವಾಹನಗಳು ರೋಡಿಗಿಳಿತಾ ಇವೆ. ಜನಸಂಖ್ಯೆಯಷ್ಟೇ ವಾಹನಗಳ ಸಂಖ್ಯೆಯೂ ನಗರದಲ್ಲಿದೆ. ಸಾರ್ವಜನಿಕ ಸಾರಿಗೆ ಬಳಕೆ, ರಸ್ತೆಗಳಲ್ಲಿನ ಸಮಸ್ಯೆಗಳ ಪರಿಹಾರದಿಂದಷ್ಟೇ ಇದಕ್ಕೆಲ್ಲ ಮುಕ್ತಿ ಸಿಗಬೇಕಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.